ಇದೀರಾ ಹೆಂಗಿದೆ ಅಂತ. ಇಲ್ಲಿ ಶ್ರೀನಿಕಾ ಕ್ರಿಯೇಷನ್ಸ್ ಅಂದ್ರೆ ಕ್ವಾಲಿಟಿ, ಕ್ವಾಲಿಟಿ ಅಂದ್ರೆ ಶ್ರೀನಿಕಾ ಕ್ರಿಯೇಷನ್ಸ್. 9:45 ಸ್ಟಾರ್ಟ್ ಆಗಿದ್ದು. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಸ್ಟಾಕ್ ಬಹುಶಃ ಸಿಗೋದಿಲ್ಲ. ಎಲ್ಲ ಎಲ್ಲ ಹಾಕೊಂಡು ಓಡಾಡ್ಬೇಕಾಗಿತ್ತು. ರೋಡಲ್ಲಿ ಫುಲ್ ಇವತ್ತು ಶ್ರೀನಿಕಾ ಕ್ರಿಯೇಷನ್ಸ್ ದೇನೆ. ಒಳಗಡೆ ಏನ್ ಸ್ಟೋರ್ ಇತ್ತು ಅಂತ ತೋರಿಸಿದ್ನ ಅದ್ ಪೂರ್ತಿ ಖಾಲಿ ಆಯ್ತು. ಈಗ ಉಳ್ಕೊಂಡಿರೋದು ಇಷ್ಟೇನೆ. ಮಾಡ್ಬೇಕು, ಅದು ನೆರಿಗೆ ಮಾಡ್ಬೇಕಾರೆ ಯಾವ ಮಾಡ್ಬೇಕು, 5 ಸ್ಟೈಲ್ಸ್ ಏನಿದೆ ಲೆಂತ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಡ್ ಟೈಮ್ ಮೇಳ ಮಾಡ್ತಿರೋದು. ಫಸ್ಟ್ ಒನ್ ಮೇ ಅಲ್ಲಿ, ಎರಡನೇದು ಜುಲೈಲಿ, ಇದು ಮೂರನೇದು ಆಗಸ್ಟ್. ಈ ತರ ಒಂದು 3 ಮೇಳ ಬ್ಯಾಕ್ ಟು ಬ್ಯಾಕ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದೆಲ್ಲ ಸಾಧ್ಯ ಆಗಿದ್ದು ನಿಮ್ಗಳ ಸಪೋರ್ಟ್ ಇಂದ ಮತ್ತೆ ನಿಮ್ಗಳ ರೆಸ್ಪಾನ್ಸ್ ಇಂದ. ನಾ ಫಸ್ಟ್ ಟೈಮ್ ಮಾಡಿದ್ದು ನನ್ನ ಕೊರಿಯರು ಮತ್ತೆ ಪೋರ್ಟ್ರ್ ಎಲ್ಲ ಮಾಡೋದು ಅವಾಯ್ಡ್ ಮಾಡ್ಕೊಳ್ಳೋಣ, ಕೆಲಸ ಕಮ್ಮಿ ಆಗುತ್ತೆ ಅಂತ. ಬಟ್ ನಿಜ ನೀವುಗಳು ಎಷ್ಟು ಚೆನ್ನಾಗಿ ಹೇಳಿದ್ರಿ ಮ್ಯಾಮ್, ಇಲ್ಲೆಲ್ಲ ನೋಡಿ ತಗೋಬಹುದು ಅಂತ. ದಟ್ ಇಸ್ ದ ಪ್ಲಸ್ ಪಾಯಿಂಟ್. ಈ ಸತಿ ಮೇಳದಲ್ಲಿ ನಾನು ತುಂಬಾ ಹೊಸ ಹೊಸ ವೆರೈಟೀಸ್ ಆಫ್ ಜ್ಯುವೆಲರೀಸ್ ತರಿಸಿದೀನಿ. ಮತ್ತೆ ದೇವ್ರಿಗೆ ಬೇಕಂತ ತುಂಬಾ ಜನ ಕೇಳ್ತಿದ್ವಿ, ಸೊ ಅದಕ್ಕೆ ದೇವ್ರಿಗೆ ಆಗೋ ತರ ಕಾಂಬೋ ಸೆಟ್ಸ್ ತರಿಸಿದೀನಿ. ನೋಡಿ, ಈ ತರ ಶಾರ್ಟ್ ನೆಕ್ಲೇಸ್ ಮತ್ತೆ ಲಾಂಗ್ ನೆಕ್ಲೇಸ್ ಬರುತ್ತೆ. ಮತ್ತೆ ಇದು ಕಾಂಬೋ ಸೆಟ್ಸ್ ಬಂದಿದೆ. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಬಂದು ಪ್ರೈಸ್ 960. ಆಲ್ಮೋಸ್ಟ್ ಒಂದು 10 ಪೇರ್ಸ್ ತರಿಸಿದ್ದೆ. ಬೆಳಗ್ಗೆಯಿಂದ ಇದನ್ನು 2 ಮಿಕ್ಕಿರೋದು. ಸೊ ತಿರ್ಗಾ ನಾನು ರೀಸ್ಟಾಕು ಸಹ ಮಾಡಿಸ್ತೀನಿ. ಅದ್ ಬಿಟ್ಟರೆ ಜಡಾವು ಸ್ಟೋನ್ಸ್ ಬಂದಿದೆ. ತುಂಬಾ ಕ್ಯೂಟ್ ಆಗಿದೆ. ಇದು ಕಾಸಿಂದು ಎಲ್ಲಾರು ಇಷ್ಟ ಪಡ್ತಾ ಇದ್ರಿ ಅಲ್ಲ, ಸೊ ಇದನ್ನು ರೀಸ್ಟಾಕ್ ಮಾಡ್ತೀನಿ. ಇದು ಬಂದು 750 ಆಗುತ್ತೆ. ನಿಮ್ ಮೇಳಾಗ್ ಬಂದು ಪರ್ಚೇಸ್ ಮಾಡಿದ್ರೆ ಇನ್ನು ಕಡಿಮೆಗೂ ಸಿಗುತ್ತೆ. ಅದ್ ಬಿಟ್ರೆ ಲಾಂಗ್ ಹಾರಾಸ್ ಇದೆ. ಅದ್ ಬಿಟ್ರೆ ಶಾರ್ಟ್ ನೆಕ್ಲೇಸಸ್ ತರಿಸಿದೀನಿ ತುಂಬಾ ಈ ಸತಿ. ಜಡಾವು ಸ್ಟೋನ್ಸ್ ಮೇನ್ ಆಗಿ ಪರ್ಟಿಕ್ಯುಲರ್ ಆಗಿ ತರಿಸಿದೀನಿ. ಮತ್ತೆ ಇವತ್ತು ನಾನು ಇದು ವೇರ್ ಮಾಡಿದ್ದೀನಲ್ಲ, ಇದು ಬಂದು ಮಾಟಿ ಬಂದಿದೆ, ಬುಗುಡಿ ವಿತ್ ಮಾಟಿ ಬಂದಿದೆ. ಡಿಫ್ರೆಂಟ್ ಕಲೆಕ್ಷನ್ಸ್ ಇರ್ಲಿ ಅಂತ ತರಿಸಿರೋದು. ಇದ್ ಬಿಟ್ರೆ ನೀವು ನಾರ್ಮಲ್ ಮಾಟೀಸ್ ಎಲ್ಲ ನೋಡಿದೀರಾ ಇಲ್ಲಿ. ಸೊ ಈ ಜ್ಯುವೆಲರೀಸು ಅಷ್ಟೇ ನಮ್ಮಮ್ಮ ಇವತ್ತು ವೇರ್ ಮಾಡಿದ್ದಾರೆ. ನೋಡಿ, ಆ ಸ್ಟೋನ್ಸ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ. ಇದೆಲ್ಲ ನೀವು ನೋಡಿ ತಗೊಂಡ್ಬೇಕಂದ್ರೆ ಮೇಳಾಗೆ ಖಂಡಿತ ನೀವು ಬರ್ಲಿ. ಬೆಳಗ್ಗೆ 9:45 ಸ್ಟಾರ್ಟ್ ಆಗಿದ್ದು. ಆಕ್ಚುಲಿ 10 ಗಂಟೆವರೆಗೂ ಡೋರ್ ಓಪನ್ ಮಾಡಬೇಡ ಅಂತ ಕ್ಲೀನಿಂಗ್ ನಡೀತಿತ್ತು. ಬಟ್ 9:45ಗೆ ಜನ ಬಂದಿದ್ ನೋಡಿ ಡೋರ್ ಓಪನ್ ಮಾಡಿದ್ವಿ. ಅವಾಗಿಂದ ಕಂಟಿನ್ಯೂಸ್ ಆಗಿ ಜನ ಇದಾರೆ. ಬ್ರೇಕ್ಫಾಸ್ಟ್ ನ ಈಗ ಶಿಲ್ಪ ತಿನ್ನಿಸಿದಲ್ಲ ಎಲ್ಲರಿಗೂ ತಿಂತಾ ಇದೀವಿ. ಬ್ರೇಕ್ಫಾಸ್ಟ್ ಕೂಡ ಮಾಡಿರ್ಲಿಲ್ಲ. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಟು ಒನ್ ಅಂಡ್ ಆಲ್. ಮೇಳಾಗ್ ಬಂದವ್ರಿಗೆ ಸರಿಗ್ ಮಾತಾಡ್ಸಕ್ಕಾಗಲ್ಲ, ದಯವಿಟ್ಟು ಕೋಆಪರೇಟ್ ಮಾಡಿ. ಸಾರಿ ಕೇಳ್ತೀನಿ. ಎನರ್ಜಿ ಬೆಳಗ್ಗೆ ಇರುತ್ತೆ ಮ್ಯಾಮ್, ಸಾಯಂಕಾಲ ಫುಲ್ ಡಲ್. ಮ್ಯಾಮ್ ಹೇಳಿ, ಈ ಮೇಡಮ್ ಎಲ್ಲಿಂದ ಬಂದಿದ್ಮಾ? ಯಲಹಂಕದಿಂದ. ಓಕೆ, ಯಲಹಂಕದಿಂದ ಮೇಡಮ್ ಆಕ್ಚುಲಿ ನೆಕ್ಸ್ಟ್ ಕಮಿಂಗ್ ತಂಜಾವೂರ್ ಪೇಂಟಿಂಗ್ ಕ್ಲಾಸ್ ಮತ್ತೆ ಸ್ಯಾರಿ ಡ್ರಿಪ್ಪಿಂಗ್ ಕ್ಲಾಸ್ ಎರಡಕ್ಕೂ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮೇಡಮ್ ಬಂದು ಫಸ್ಟೇ ಬೇರೆಯವ್ರ ಹತ್ರ ಕಲ್ತಿದಾರಂತೆ, ಬಟ್ ಅಂದ್ರೂ ನನ್ನ ಹತ್ರ ವಿಡಿಯೋ ಪರ್ಚೇಸ್ ಮಾಡಿದ್ರು. ಸೊ ವಿಡಿಯೋ ಬಗ್ಗೆ ಮೇಡಮ್ ಅನಿಸಿಕೆ ಏನ್ ಹೇಳ್ತಾರೆ ಮ್ಯಾಮ್? ವಿಡಿಯೋ ಓಪನ್ ಆಗಲ್ಲ ಅನ್ನೋದು ನಿಮ್ಗೆ ಮಾಹಿತಿ ಬಂತಾ 2 ಡೇಸ್ ಮುಂಚೆ? ಹಬ್ಬಕ್ಕೂ 2 ಡೇಸ್ ಮುಂಚೆ? ಇಲ್ಲ ಮೇಡಮ್, ಆತರ ನನ್ಗೇನು ಆಗ್ತಿಲ್ಲ. ಯಾಕೆಂದ್ರೆ ನಾನು 1 ಮಂತ್ ಆಲ್ರೆಡಿ 1 ಮಂತ್ ಆಗಿದೆ ನಾನು ವಿಡಿಯೋ ತಗೊಂಡು ನಿಮ್ಮ ಹತ್ರ ಪರ್ಚೇಸ್ ಮಾಡಿ. ಓಪನ್ ಆಗಲ್ಲ ಅದು ಗೊತ್ತಿದೆ ನನಗೆ. ಬಟ್ ಆದ್ರೆ 1 ಮಂತ್ ಇಂದ ನಾನು ಏನದು ವಿಡಿಯೋ ನೀವು ಮಾಡ್ಕೊಂಡಿದೀರಾ ಅದನ್ನ ನಾನು ಆಗ್ಲೇ ಆಲ್ರೆಡಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಜೊತೆಗೆ ನಮ್ಗೆ ಪಿನ್ ಟು ಪಿನ್ ಹೇಗೆ ನಾವು ಒಂದು ಪಿನ್ ಹಾಕ್ಬೇಕಾದ್ರೆ ನಾವು ಯಾವ ತರ ಅರೇಂಜ್ ಮಾಡ್ಬೇಕು, ಅದು ನೆರಿಗೆ ಮಾಡ್ಬೇಕಾರೆ ಯಾವ ಮಾಡ್ಬೇಕು, 5 ಸ್ಟೈಲ್ಸ್ ಏನಿದೆ ಲೆಂತಿ ವಿಡಿಯೋ ಆದ್ರೂ ಕೂಡ ಒಂದು ಚೂರು ನಮ್ಗೆ ಗೋಜಲ್ ಆಗ್ತಿದೆ ಅಂತಾನೆ ಅನ್ನಿಸ್ತಿಲ್ಲ. ಅಷ್ಟು ನೀಟಾಗಿ ಡೀಟೇಲ್ ಆಗಿ ಹೇಳಿದೀರಾ. ಅದಕ್ಕೋಸ್ಕರ ನಾನು ನಿಮ್ಗೆ ಇವಾಗ ಹ್ಯಾಂಡ್ಸಮ್ ಪ್ರಾಕ್ಟೀಸ್ ಬೇಕಂತ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೋ ಮಚ್ ಮ್ಯಾಮ್. ನಾನು ಎಲ್ಲರಿಗೂ ಮೆಸೇಜ್ ಹಾಕ್ತೆ, ಹಬ್ಬಕ್ಕೆ 2 ದಿನ ಮುಂಚೆ ಓಪನ್ ಆಗಲ್ಲ, ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನೋಡ್ಕೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಧ್ಯ 5 ನಿಮಿಷ ಬ್ರೇಕ್ ಸಿಗ್ತಿದೆ. ವಿ ಆರ್ ಎಂಜಾಯಿಂಗ್ ದ ಬ್ರೇಕ್. ಹೆಂಗಿದೆ ಅಂದ್ರೆ ಫುಲ್ ಬಿಸಿ. 5 ನಿಮಿಷ ಬ್ರೇಕ್. ಸೊ ಬ್ರೇಕ್ ಅಲ್ಲಿ ವಿ ಆರ್ ಜಸ್ಟ್ ಹ್ಯಾವಿಂಗ್ ಟೀ. ನಮ್ ಶಿಲ್ಪ ನೋಡಿ ಎಲ್ಲಾರ್ಗು ಶೇರ್ ಮಾಡ್ತಾ ಇದ್ದಲ್ಲ ಟೀನಾ. ಸುಪ್ರೀತಾ ಟೀ? ಓಕೆ. ಮತ್ತೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದ್ರೆ ಎಕ್ಸ್ಪ್ಲೇನ್ ಆಗೋದಲ್ಲ, ಯಾರ್ಗ ಅರ್ಥ ಆಗಲ್ಲ ಅಂದ್ರೂ ಅರ್ಥ ಆಗುತ್ತೆ. ನಮ್ ನೋಡಕ್ ಒಂದು ಎನರ್ಜಿ ಇರುತ್ತೆ. ಹೌದು, ಕಲಿಬೇಕು ಯಾಕಂದ್ರೆ ನಾವ್ ಮಿಸ್ಟೇಕ್ ತುಂಬಾ ಮಾಡ್ತೀವಿ. ಯಾವಾಗ್ಲೂ ಪ್ರಾಪರ್ ಆಗಿ ಆಗಲ್ಲ. ಒಂದ್ ದಿವಸ ತುಂಬಾ ಹೆರಸ್ಮೆಂಟ್ 3-4 ಅವರ್ ಹಿಡಿದಿತ್ತೆ ಆ ಸೀರೆ ಉಡ್ಸಕ್ಕೇನೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಅಂತ ಹೇಳ್ತಾರೆ. ಆಕ್ಚುಲಿ ಮೇಡಮ್ ಗೊತ್ತಿರ್ಲಿಲ್ಲ, ನಾನು ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ ನೋಡಿದ್ದೆ ಸೀರೆ ಡ್ರೈವಿಂಗ್ ಮಾಡೋದಂತ. ಯಾವಾಗ ಕ್ಲಾಸಸ್ ಮೆನ್ಷನ್ ಮಾಡಿದ್ರಲ್ಲ
ಅವಾಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಮಿಸ್ ಮಾಡಲ್ಲ. ರಾತ್ರಿ 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಮಿಸ್ಸೇ ಮಾಡಲ್ಲ, ಅಷ್ಟೊಂದು ನಾನು ನೋಡ್ತೀನಿ. ನೋಡಿ ನನ್ ಮಗ್ಳೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಪ್ಲಸ್ ಹಾಕೋದು. ನನ್ ಸಿಸ್ಟರ್ ಇದ್ದಾರೆ ಬಾಂಬೆಗೆ, ಅವ್ರಿಗೂ ಕಳ್ಸ್ಕೊಡ್ತೀನಿ ನಾನು. ನೋಡಿ ಈ ತರ ಹಾಕಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕೆ ಗೊತ್ತಾ, ಇಷ್ಟು ನಮ್ಗೆ ಪೇಷಂಟ್ ಆಗಿ ಹೇಳ್ಕೊಡೋದು, ಚೆನ್ನಾಗಿ ಹೇಳ್ಕೊಡ್ತಾರೆ. ನಾಳೆ ಇನ್ 3 days ಅಪ್ಲೋಡ್ ಮಾಡ್ತೀಯಪ್ಪ ಅದು ಸ್ಯಾರಿ ಡ್ರೆಪ್ಪಿಂಗ್. ವೆಲ್ಡೆಡ್ ಕಲ್ಶಾಗೆ ಹೇಗ್ ಸೀರೆ ಉಡ್ಸೋದು ಅಂತ ಒಂದು ಫುಲ್ ಕಂಪ್ಲೀಟ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಮವಾರದ ಮೇಲೆ ಅಪ್ಲೋಡ್ ಮಾಡ್ತೀನಿ. ವೆಲ್ಡೆಡ್ ಕಲ್ಚರ್ ನೋಡಿದ್ರಲ್ಲ ಅದ್ರಲ್ಲಿ ಹೇಗ್ ಉಡ್ಸೋದು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆ ಮೇಡಮ್. ಯೂಟ್ಯೂಬ್ ಅಲ್ಲೇನೆ. ಅದನ್ನ ನೋಡ್ಕೊಂಡು ಆರಾಮಾಗಿ ಹಬ್ಬಕ್ಕೆ ಉಡ್ಸ್ಕೋಬಹುದು. ಹೌದು ಮೇಡಮ್, ಖಂಡಿತ. ಮಂಗಳವಾರ ಬುಕ್ ಯೂಟ್ಯೂಬ್ ಅಲ್ಲಿ ಬಿಡ್ತಾಳೆ. ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು. ಇವ್ರು ಇದಾರಲ್ಲ ಸೋಲಾಪುರ್, ನನ್ನ ಸಿಸ್ಟರ್, ಆ ಮಗನ್ಗೂ ಕಳ್ಸಿದೀನಿ, ಬಾಂಬೆಗೂ ನಾ ಶೇರ್ ಮಾಡಿದೀನಿ. ಈ ಕ್ಲಾಸಸ್ ನೋಡಿ ಈ ತರ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ವಿಡಿಯೋನು ಇದೆ ಮಾ, ವಿಡಿಯೋ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಕ್ಲಾಸಿಗೆ ಬರಕ್ ಆಗದೆ ಇರೋರು ಆ 5 ಸ್ಟೈಲ್ ವಿಡಿಯೋ ಇದೆ, ಅದು ಕೂಡ ಪರ್ಚೇಸ್. ಅದು ಇದೆ. ಪದ್ಮಾಸನ, ಟೆಂಪಲ್, ದರ್ಬಾರು, ಮಧುವನ್ಗಿತ್ತಿ, ನಾರಾಯಣ 5 ಸ್ಟೈಲ್ ಒಂದೇ ವಿಡಿಯೋಲಿ ಇರುತ್ತೆ. 1 hour 18 minutes ವಿಡಿಯೋ ಇರುತ್ತೆ. 5 ಸ್ಟೈಲ್ ನ ವಿಡಿಯೋ ಕಂಪ್ಲೀಟ್ ಆಗಿ ನೀವು ಕ್ಲಾಸಿಗೆ ಬಂದು ಹೇಗ್ ಕಲಿತೀರೋ ಆ ತರನೇ ಹೇಳ್ಕೊಡ್ತೀನಿ. ಹೌದು ಮೇಡಮ್. ತುಂಬಾ ನಾನು ಇಲ್ಲಿ ಬಸವೇಶ್ ನಗರದಲ್ಲೇ ಇರೋದು. ಹೌದಾ? ಹೋಮಿಯೋಪತಿ ಆಸ್ಪತ್ರೆ ಐತಲ್ಲ, ಬ್ಯಾಕ್ ಸೈಡ್ ಇರೋದು. ಮುಖೇಶ್ ಇದ್ದಿದ್ದೆಲ್ಲ ಮೇಡಮ್. ಓಕೆ, ನೋಡ್ತಾ ಇದೀರಾ ಹೆಂಗಿದೆ ಅಂತ. ಇಲ್ಲೊಬ್ರು ಬಗ್ಗೆ ಹೇಳಲೇಬೇಕು, ಬನ್ನಿ ರಾಜೇಶ್ವರಿ ಅವರೇ. ಇವ್ರು ನನ್ ಕ್ಲಾಸ್ ಅಟೆಂಡ್ ಮಾಡಿ 3 ಸತಿನಾ ಮುಖ ತೋರಿಸಿ ನೀಟಾಗಿ ವಿಡಿಯೋ ತಗೊಂಡು ಕೊನೆಗೆ ನನ್ನ ಹತ್ರನೇ ಸೀರೆ ಉಡ್ಸ್ಕೊತಿದ್ದಾರೆ. ಯಾಕೆ? ಅದ್ ನೀವ್ ಉಡ್ಸ್ಕೊಟ್ರೆ ಹಂಗಾದ್ರೆ ನಾನು ಚೆನ್ನಾಗಿ ಆಗಲ್ಲ, ಆಗಲ್ಲ, ನೀವ್ ಉಡ್ಸ್ಕೊಟ್ರೆ ಇನ್ನ ಖುಷಿ ಅಂತ. ಇವ್ರು ನನ್ನ ರೆಗ್ಯುಲರ್ ಕ್ಲೈಂಟ್. ಮೇ ಬಿ 23 ಇಂದಾನುನಾ ಫಸ್ಟ್ ಅಕ್ಕ ನೀವು ಚಂಬು ವೆಲ್ಡೆಡ್ ಕಲ್ಶಾ ಇಂದಾನು ನನ್ ಸ್ಟೂಡೆಂಟ್. ಆದ್ರೆ ಒಂಥರ ಏನಂತಾರೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಖುಷಿ ಆಯ್ತಪ್ಪ. ಇವ್ರ ಮತ್ತಿಕೆರೆಯಲ್ಲಿ ಇರೋದು. ರಾಜೇಶ್ವರಿ ಇಸ್ ಒನ್ ಆಫ್ ಮೈ ರೆಗ್ಯುಲರ್ ಕ್ಲೈಂಟ್. ಈಗ ಹೆಗಡೆ ನಗರ್ ಶಿಫ್ಟ್ ಆಯ್ತು. ಹೆಗಡೆ ನಗರ್ ಈಗ ಹೆಗಡೆ ನಗರ್. ನಾನು ಮತ್ತಿಕೆರೆಯಲ್ಲಿ ಇದೆ ಫಸ್ಟ್ ಕ್ಲಾಸ್ ಎಲ್ಲ. ಹೌದು ಹೌದು ಹೌದು. ಥ್ಯಾಂಕ್ ಯು. ನೋಡಿ, ನೆನ್ನೆ ದೇವ್ರದ್ದು ಕಂಪ್ಲೀಟ್ ಆಗಿರ್ಲಿಲ್ಲ, ಸೊ ಕಂಪ್ಲೀಟ್ ಆಗಿರೋದು ತೋರಿಸ್ತೀನಿ. ಆಕ್ಚುಲಿ ಬೆಳಗ್ಗೆ 9:45ಗೆ ಕ್ಲೈಂಟ್ಸ್ ಬಂದಿದ್ರಿಂದ ದೇವ್ರ ರೆಡಿ ಮಾಡೋ ಅಷ್ಟೊತ್ತಲ್ಲೂ ನಾವು 10:30 10:45 ಆಗೋಯ್ತು. ಸೊ ಇದೇನ್ ವಸುಂಧರಾ ಸ್ಟೈಲ್ ಅಲ್ಲಿ ಉಡ್ಸಿದ್ವಿ. ಈ ತರ ಪ್ಲೈನ್ ಗೋಲ್ಡ್ ಸೆಟ್ ತಗೊಂಡ್ರೆ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ದೇವ್ರಿಗೆ ಇದು ಪ್ಲೈನ್. ಅದಲ್ದೆ ಶ್ರೀನಿಕಾ ಮಯೂರಿ ಕೂಡ ರೆಡಿ ಆಗಿದೆ, ಅದನ್ನ ಕೂಡ ತೋರಿಸ್ತೀನಿ. ಶ್ರೀನಿಕಾ ಮಯೂರಿ ಇದು ನನ್ನ ಕ್ಲೈಂಟ್ ತ್ರಿವೇಣಿ ಮ್ಯಾಮಿಗೆ ಫೋಟೋ ಕೂಡ ಕಳಿಸ್ಕೊಡ್ತೀನಿ. ತ್ರಿವೇಣಿ ಮ್ಯಾಮ್ ನೋಡಿ, ನೀವು ಕೊಟ್ಟಿರೋ ಸೀರೆನ ದೇವ್ರಿಗೆ ಉಡಿಸ್ತಿದ್ದೀನಿ. ಓ, ಈ ಕ್ರೌಡ್ ಅಲ್ಲೂ ನಮ್ಮ ಅತ್ತಿಗೆ ಬಂದಿದ್ರಿಂದ ಸ್ವಲ್ಪ ಫ್ರೀ ಆದೆ ಬಿಲ್ಲಿಂಗ್ ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಲ್ಲಿಂಗ್ ನಂದು ನೋಡ್ಕೋತಿರೋದ್ರಿಂದ ನಾನು ಮಿಕ್ಕಿದ್ ಮಾಡ್ತಿದ್ದೀನಿ. ನಮ್ ಶಿರೀಷಾ ಫುಲ್ ಒಂದ್ ದೊಡ್ಡ ಕೌಂಟರ್ ನೋಡ್ಕೋತಿದ್ಯಾ ಸಿರಿ. ಹರ್ಷು ಮತ್ತೆ ಶಿರೀಷಾ ಜ್ಯುವೆಲ್ರಿ ಕೌಂಟರ್ ನೋಡ್ಕೋತಾ ಇದ್ದಾಳೆ. ರಿಟರ್ನ್ ಗಿಫ್ಟ್ ಪರ್ಸ್ ಅಂತೂ ಬಂದವರೆಲ್ಲ ಒಂದೊಂದು ಇಟ್ಕೊಂಡು ಹೋಗ್ತಾ ಇದಾರೆ ಕೈಯಲ್ಲಿ. ಸೊ ನಾನ್ ಮಾಡಿದ ಡಿಸಿಷನ್ ಸರಿ ಇತ್ತು, ಇದ್ರೆ ತಗೊಂಡು ಹೋಗ್ತಾರೆ ಅಂತ ಗೊತ್ತಾಯ್ತು. ಸೊ ಪ್ರೇಮ ಮತ್ತೆ ರಾಜಮ್ಮ ಈ ಫ್ಲವರ್ ಕೌಂಟರ್ ನೋಡ್ಕೋತಿದ್ದಾಳೆ. ರಾಜಮ್ಮ ಈ ಸತಿ ಫಸ್ಟ್ ಟೈಮ್ ನಮ್ ಜೊತೆ ಮೇಳಗ್ ಅಸಿಸ್ಟ್ ಮಾಡಕ್ ಬಂದಿದ್ದು. ಹೆಂಗ್ ಅನ್ಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಆಸ್ ಯೂಶುವಲ್ ನಮ್ ಸುಪ್ರೀತಾ ಈ ಜ್ಯುವೆಲ್ರಿ ಕೌಂಟರ್ ನೋಡ್ಕೊಂತ ಇದ್ದಾಳೆ. ಹೆಂಗಾಗ್ತದೆ ಹೇಳಮ್ಮ? ಆಗ್ತಾ ಇದೆ. ಎಲ್ಲಿ ನಮ್ ಸುಪ್ರೀತಾ ಹಾಕೊಂಡ್ರು ಇಯರಿಂಗ್ಸ್ ನೋಡಿ. ಅದು ಕೂಡ ಮೇಳಲ್ಲಿ ಅವೈಲೇಬಲ್ ಇದೆ. ನಾನ್ ಹಾಕೊಂಡಿರೋದು ಕೂಡ ಅವೈಲೇಬಲ್ ಇದೆ. ಇವ್ರು ನಮ್ ಟೀಮ್ಗೆ ಹೊಸದಾಗಿ ಬಂದಿರೋದು ನಿಲಿಮಾ ಅಂತ ಹೇಳಿ, ಅವರು 3 ಕೌಂಟರ್ ನೋಡ್ಕೊಂತ ಇದಾರೆ. ಆಸ್ ಯೂಶುವಲ್ ಕೋಮಲ್ ಅವ್ರ ಹೆಂಗಾಗ್ತಾ ಇದೆ ರೆಸ್ಪಾನ್ಸ್? ಓಕೆನಾ? ಇದು ಕುಂಕುಮಕ್ ಬಳೆಗಳು ಪ್ರಮೋಟ್ ಮಾಡ್ಬೇಕಾಗಿತ್ತು ಹಬ್ಬಕ್ಕೆ. 3ನೇ ಮೇಳಗೂ ಸತತವಾಗಿ ನನ್ನ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ಬಳೆ ಅನ್ನೋದೇ ಒಂದು ಪವಿತ್ರವಾದ ವಸ್ತು. ಅದೊಂದು ಸುಮಂಗಳಿಯರು ಕೊಡುವಂತದ್ದು ಕುಂಕುಮಕ್ಕೆ. ಏನೇ ಬ್ಲೌಸ್ ಪೀಸ್ ಎಲ್ಲ ಔಟ್ಡೇಟೆಡ್ ಆದ್ರೂ ಬಳೆ ಅಂತ ಕುಂಕುಮ ಕೊಟ್ರೆ ಈಗ್ಲೂ ನಾನ್ ಸಹಿತ ಅವ್ರ ಮನೇಲೆ ಕೈಗೆ ಹಾಕೊಂಡ್ ಬರ್ತೀನಿ. ಅಂತ ಬಳೆಯಲ್ಲಿ ವೆರೈಟಿ ಆಫ್ ಬಳೆಗಳ ಕುಂಕುಮ ಕೊಟ್ರೆ ಇವ್ರು ಅದೇ ಅವಾಗ್ಲೇ ಒಂದು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ನಾರ್ಮಲ್ ಬಳೆಗಳು ಕೊಟ್ರೆ ಈಗ ಗ್ರೀನು ರೆಡ್ ಅದು ಯಾರು ಯೂಸ್ ಮಾಡಲ್ಲ ಅಂತ ಹೇಳಿ. ಈಗ ಎಷ್ಟೊಂದು ಟ್ರೆಂಡ್ ಚೇಂಜ್ ಆಗಿದೆ. ಗ್ಲಾಸ್ ಬ್ಯಾಂಗಲ್ಸ್ ಅಲ್ಲಿ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಎಲ್ಲ ಅಂತ. ಸೊ ಅದಕ್ಕೆ ಟ್ರೆಂಡಿಂಗ್ ಇರೋದ್ರಿಂದ ಗ್ಲಾಸ್ ಬ್ಯಾಂಗಲ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಎಕ್ಸ್ಪ್ಲೈನ್ ಮಾಡ್ತಾರೆ, ಚೆಕ್ ಮಾಡ್ಕೊಳ್ಳಿ. ನಾಳೆ ಕೂಡ ಇವ್ರು ಮೇಳಲ್ಲಿ ಇರ್ತಾರೆ, ಬಂದು ಕುಂಕುಮ ಪರ್ಚೇಸ್ ಮಾಡೋರು ಮಾಡ್ಕೋಬಹುದು. ಶ್ರೀನಿಕಾ ಕ್ರಿಯೇಷನ್ಸ್ ಅಂಡರ್ ಅವರು ಕೂಡ ನಾಳೆ ಮೇಳದಲ್ಲಿ ಅವೈಲೇಬಲ್ ಇರ್ತಾರೆ. ಎಕ್ಸ್ಪ್ಲೈನ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹತ್ರ ಸಿಗೋ ಬ್ಯಾಂಗಲ್ಸ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಬಂದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಆಗಿರುತ್ತೆ. ಅದರಲ್ಲಿ ಸ್ಟೋನ್ ಅಲ್ಲಿ ಬಂದಿರುತ್ತೆ ಇದು. ಮತ್ತೆ ಇದು ಹೊಸದಾಗಿ ಬಂದಿರೋ ಅಂತದ್ದು ಇದು ಜೆಲ್ಲಿ ಬ್ಯಾಂಗಲ್ಸ್ ಅಂತ ಹೇಳಿ. ಇದರಲ್ಲಿ ಕಲರ್ಸ್ ಅವೈಲಬಲ್ ಸಿಗುತ್ತೆ. ಮತ್ತೆ ಇದೊಂದು ಜೆಲ್ಲಿ ಬ್ಯಾಂಗಲ್ಸ್ ನಲ್ಲಿ ಸ್ಟೋನ್ ಬಂದಿರ್ತಕ್ಕಂಥದ್ದು. ಇದು ಸ್ಟೋನ್ ಬಂದಿರ್ತಕ್ಕಂಥದ್ದು. ಮತ್ತೆ ಇವಾಗ ಇದು ಹೊಸದಾಗಿ ಬಂದಿರೋಂಥದ್ದು ಜೆಲ್ಲಿ ಬ್ಯಾಂಗಲ್ಸ್ ನಲ್ಲಿ ಸ್ಟೋನ್ ಡಿಸೈನ್ ಬಂದಿದೆ. ಬಟ್ ಇದು ಏನಂತಂದ್ರೆ ಯೂನಿಕ್ ಆಗಿ ಎಲ್ಲಾ ಡ್ರೆಸ್ಸಸ್ಗೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತೆ ಪ್ಲೇನ್ ಬ್ಯಾಂಗಲ್ಸ್ ಕೂಡ ಆಗಿರುತ್ತೆ. ಇದು ಚೆನ್ನಾಗಿದೆ. ಇದು
ಮತ್ತೆ ಅದಲ್ದಿರ ನೋಡಿ ನೋಡಿ ನಿಮ್ಗೆ ಇದು ಸಿಂಗಲ್ ಬ್ಯಾಂಗಲ್ಸ್ ಆಗಿರುತ್ತೆ, ದಪ್ಪ ದಪ್ಪ ಬಳೆಗಳು ಬಂದಿರುತ್ತೆ. ಇದರಲ್ಲಿ ಕಲರ್ಸ್ ಅವೈಲಬಲ್ ಇದೆ ನಿಮ್ಗೆ. ಮತ್ತೆ ಇದು ರೈನ್ ಡ್ರಾಪ್ ಬ್ಯಾಂಗಲ್ಸ್, ಫುಲ್ ಆಫ್ ಕಲರ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಮತ್ತೆ ಇದೊಂಥರ ನಿಮ್ಗೆ ಸಿಂಗಲ್ ಬ್ಯಾಂಗಲ್ಸ್ ಆಗಿರುತ್ತೆ ನೋಡಿ. ಇದು ನೋಡಿ ಈ ತರ ಇದೆ. ಹಾಗೆ ತೋರಿಸ್ದಂಗೆ ಸೆಟ್ ಅಲ್ಲಿ ಇದೆ ಅಲ್ಲ, ಆ ಸೆಟ್ ಅಲ್ಲಿ ಇರುವಂತದ್ದು ಇದು. ಮತ್ತೆ ಇನ್ನೊಂದು ತರ ಇದೆ ನೋಡಿ, ಇದು ಸಿಂಗಲ್ ಬ್ಯಾಂಗಲ್ಸ್ ಆಗಿರುತ್ತೆ ಇದು ನಿಮ್ಗೆ. ಮತ್ತೆ ನೋಡಿ ಇನ್ನೊಂದು ಕಸ್ಟಮೈಸ್ಡ್ ಬ್ಯಾಂಗಲ್ಸ್ ಮಾಡಿಸಿದೀನಿ ಈ ಸಲ ನಾನು ನಿಮ್ಗೆ ಇಲ್ಲಿ. ಇದು ಬಂದು ನಿಮ್ಗೆ ಒಂದೊಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಮಾಡಿಸ್ಕೊಡ್ತೀನಿ ನಾನು. ನಿಮ್ಗೆ ಆರ್ಡರ್ ಕೊಟ್ರೆ ನಾನು ಮಾಡಿಸ್ಕೊಡ್ತೀನಿ. ಮತ್ತೆ ಇನ್ನೊಂದು ಇದೆ ನೋಡಿ, ಇದು ಸ್ವಲ್ಪ ಹೆವಿ ಡಿಸೈನ್ ಬರುತ್ತೆ ನಿಮ್ಗೆ. ಓಕೆ, ಇದು ಸೈಜಸ್ ಕೂಡ ಅವೈಲಬಲ್ ಇರುತ್ತೆ. ಮತ್ತೆ ಇದು ಕಲರ್ಸ್ ಅಲ್ಲಿ ಕೂಡ ಅವೈಲಬಲ್ ಇರುತ್ತೆ. ನಿಮ್ಗೆ ಯಾವ ತರ ಕಸ್ಟಮೈಸ್ ಬೇಕು ಅಂತ ಇದು ನನಗೆ ವಾಟ್ಸ್ಆಪ್ ಮಾಡಿದ್ರೆ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಪಾತ್ರೆ ಅಂತೂ ಯಾರ್ ರೇಂಜ್ ಸೇಲ್ ಆಗ್ತಿದೆ ಅಂದ್ರೆ ಲೇಡೀಸ್, ಮೇಳಕ್ ಬರೋ ಪ್ರತಿಯೊಬ್ರು ಲೋಯರ್ ವೆಸಲ್ ತಗೋತಿದೀರಾ. ಸೊ ನನ್ ಪ್ರಕಾರ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಎಲ್ಲೂ ಲೋಯರ್ ವೆಸಲ್ ಸಿಗ್ತಾ ಇಲ್ಲ ಅನ್ಸುತ್ತೆ ಬಹುಶಃ. ಬೆಳಗಿಂದ ಬರೀ ಸಿಂಗಲ್ ಪಾತ್ರೆ ತಗೊಂಡಿರೋರೆ ಎಷ್ಟೊಂದ್ ಜನ ಇದ್ದೀರಾ. ತರ್ಸಿದೀನಿ ಅಂತ ನಾನ್ ಅನ್ಕೊಂಡಿದೀನಿ. ಸೊ 250 ಪ್ಲಸ್. ಬಟ್ ಇವತ್ತು ನಡೀತಿರೋದ್ ನೋಡಿದ್ರೆ ನನಗೆ ಇವತ್ತು ನಾಳೆ ಮೇಳಗಾಗಿ ಇಲ್ಲಿ ಯಾರು ಸೀರೆ ಉಡ್ಸ್ಕೊತಿರೋ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಪಾತ್ರೆ ಬೇಕಿರೋರು ಮೇಳಗೆ ಬನ್ನಿ ಅಂತ ಇದ್ರಲ್ಲೂ ರಿಕ್ವೆಸ್ಟ್ ಮಾಡ್ತಿದೀನಿ. ನಾನು ಅದು ಲೋಡ್ ತರ್ಸಿದ್ ನೋಡಿ ತುಂಬಾ ಮಿಕ್ಕೋಗ್ಬಿಡುತ್ತೆ, ಎಲ್ಲಿ ಇಡೋದು ಅನ್ಕೊಂಡೆ. ಖಂಡಿತ ಮಿಗೋ ರೇಂಜ್ಗೆ ಆಗ್ತಾ ಇಲ್ಲ. ಬಂದವರೆಲ್ಲ ಪಾತ್ರೆ ತಗೊಂಡೋದ್ರ ದಶಮಿ ಪ್ರತಿಯೊಬ್ರು ಲೋಯರ್ ವೆಸಲ್ ತಗೊಂಡ್ ಹೋಗಿದ್ದಾರೆ. ಅಪ್ಪರ್ ವೆಸಲ್ ಒಬ್ರಾರು ಬಿಟ್ಟಿರ್ತಾರೆ, ಲೋಯರ್ ವೆಸಲ್ ಮಾತ್ರ ಪ್ರತಿಯೊಬ್ರು ತಗೊಂಡಿದ್ದಾರೆ. ಸೊ ಇದ್ರ ಮೂಲಕ ಹೇಳೋದೇನು ಅಂದ್ರೆ ಮೋಸ್ಟ್ಲಿ ಇಲ್ಲಿ ಅಕ್ಕಪಕ್ಕ ಇರೋ ಸ್ಟೀಲ್ ಅಂಗಡಿಗಳಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದೆ. ಬಂದವರೆಲ್ಲ ಹೇಳ್ತಾರೆ ಮೇಡಮ್ 3-4 ಅಂಗಡಿಗೆ ಹೋಗಿ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಮತ್ತೆ 18 ನಂಬರ್ ಕೇಳ್ತಿದ್ದಾರೆ. 18 ನಂಬರ್ ನಾನ್ ಯೂಸ್ ಮಾಡಿರೋದ್ರಿಂದ ನಾನು ತರಿಸ್ತಾ ಇಲ್ಲ. 16 ನಂಬರ್ ಮಾತ್ರ ನನ್ನ ಹತ್ರ ಅವೈಲೇಬಲ್ ಇರೋದು. ನಾನು ಎಲ್ಲಾ ಸ್ಟೈಲ್ಸ್ಗೂ 16 ನಂಬರ್ ಲೋಯರ್ ವೆಸಲ್ ಯೂಸ್ ಮಾಡಿ. ತುಂಬಾ ಜನ ಪಾರ್ಕಿಂಗ್ ಅವೈಲೇಬಲ್ ಇದೆಯಾ ಅಂದ್ರ ಇದು ರೆಸಿಡೆನ್ಸ್ ಆಕ್ಚುಲಿ. ಬಟ್ ನೋಡಿದ್ರೆ ನಾವು ರೋಡಲ್ಲಿ ಫುಲ್ ಇವತ್ತು ಶ್ರೀನಿಕಾ ಕ್ರಿಯೇಷನ್ಸ್ ಎಲ್ಲ ಪಾರ್ಕ್ ಆಗ್ಬಿಟ್ಟಿದೆ. ಹೋಪ್ಸೋ ನನ್ನ ನೇಬರ್ಸ್ ತುಂಬಾ ಕೋಆಪರೇಟಿವ್ ಇರೋದ್ರಿಂದ ನಂಗೆ ಏನು ಸಮಸ್ಯೆ ಆಗ್ತಾ ಇಲ್ಲ. ಅವ್ರಿಗೆ ಪರ್ಸನಲಿನೂ ಕಾಲ್ ಮಾಡಿ ಇವತ್ತು ಒಂದ್ಸತಿ ಎಕ್ಸ್ಕ್ಯೂಸ್ ಕೇಳ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಫುಲ್ ಕಾರ್ಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಎಲ್ಲರಿಗೂ ಸಾಟರ್ಡೆ ಬನ್ನಿ ಅಂತ ಕರೆದಿರೋದಕ್ಕೆ ಎಲ್ಲರೂ ಸಾಟರ್ಡೇನೆ ಬರ್ತಾ ಇದಾರೆ ಅನ್ಸುತ್ತೆ. ನಾಳೆ ಫ್ರೀ ಇರ್ಬೋದೇನೋ ನೋಡ್ಬೇಕು. ಮಾರ್ನಿಂಗ್ 9:30 ಸ್ಟಾರ್ಟ್ ಆಗಿದ್ದು ಇದೇ ತರ ಕ್ರೌಡ್ ಇದೆ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಬಂದವರಿಗೆಲ್ಲ ಆಲ್ಮೋಸ್ಟ್ ಇಲ್ಲಿವರೆಗೂ ಡ್ಯೂ ಹಾಕಿಲ್ಲ, ಎಲ್ಲರಿಗೂ ಕೊಡ್ತಾ ಇದೀನಿ. ಮೇ ಬಿ ನಾಳೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೇಳೋರ್ಗೆಲ್ಲ ಡ್ಯೂ ಆಗುತ್ತೆ ಅನ್ಸುತ್ತೆ. ಈಗ ಆಸ್ ಆಫ್ ನಾವ್ ಇಲ್ಲಿವರೆಗೂ ಬಿಲ್ ಆಗಿರೋರ್ಗೆ ಎಲ್ಲರಿಗೂ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನ ಡಿಸ್ಪ್ಯಾಚ್ ಮಾಡಿದೀನಿ. ಪೀಠಗಳಂತೂ ಒಳಗಡೆ ಏನ್ ಸ್ಟೋರ್ ಇತ್ತು ಅಂತ ತೋರಿಸಿದ್ನ ಅದ್ ಪೂರ್ತಿ ಖಾಲಿ ಆಯ್ತು. ಈಗ ಉಳ್ಕೊಂಡಿರೋದು ಇಷ್ಟೇನೆ. ಪೀಠ ಖಾಲಿ ಆದ್ರೆ ತೊಂದ್ರೆ ಇಲ್ಲ. ಇವತ್ ನೈಟ್ ಎಲ್ಲ ಓವರ್ ಕೆಲಸ ಮಾಡಿಸ್ಬಿಟ್ಟು ರೀಸ್ಟಾಕ್ ಮಾಡಿಸ್ಬೋದು. ಪಿಲ್ಲೋನು ಇಷ್ಟೇ ಇರೋದು. ನಾನು ಏನ್ 30 ಪೀಸ್ ಸ್ಟಾಕ್ ತರಿಸಿದ್ವು ಅದ್ರಲ್ಲಿ ಇಷ್ಟೇ ಇರೋದು. ಸೊ ಪಿಲ್ಲೋ ಪೀಠ ನಾನು ರೀಸ್ಟಾಕ್ ಮಾಡಿಸ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಪೆಟ್ಟಿಗೆ ಮುಖವಾಡಗಳು ನೆನೆ ಕ್ಲಿಯರ್ ಆಗಿ ತೋರಿಸಿರ್ಲಿಲ್ಲ, ಜೋಡಿಸಿಲ್ಲ ಅಂತ ನೋಡಿ. ಜರ್ಮನ್ ಸಿಲ್ವರ್ 6.10 ಇಂಚು ಇದು ವಿತ್ ಜುವೆಲ್ರಿ ಎಲ್ಲಾ ಮುಖವಾಡಗಳು ಇದೆ. ಚೆಕ್ ಮಾಡ್ಕೊಳ್ಳಿ. ಜೋಡಿಸಿರಲ್ಲ, ಸೊ ಏನು ಆರ್ಗನೈಸ್ ಮಾಡಕ್ ಆಗ್ತಿಲ್ಲ. ಈ ಟೇಬಲ್ ಏನೇನಿದೆ ಅಂತ ಹೇಳ್ತೀನಿ ನೋಡಿ. ಭರತನಾಟ್ಯ ಸೆಟ್ಸ್, ಇದು ವಂಕಿ ಕಾಸಿನ್ ಸರಗಳಲ್ಲಿ ತುಂಬಾ ವೆರೈಟಿ ಇದೆ. ಇದು ಸ್ಮಾಲ್ ಅಂಡ್ ಬಿಗ್ ಕಾಂಬೋ, ಇದು ಫುಲ್ ದೊಡ್ಡ ಸೈಜ್ ಕಾಂಬೋ ಇಲ್ಲಿದೆ ನೋಡಿ ಓಪನ್. ಕಾಸಿನ್ ಸರಾನೇ ಲುಕ್. ಇದು ಗೆಜ್ಜೆ ಬಂದೇ ನಂದು. ಇದು ಗೆಜ್ಜೆ, ಇದೆಲ್ಲ ಡಾಲರ್ಸ್ ದೇವ್ರಿಗೆ ಹಾಕುವಂತದ್ದು. ಇದು ಬಂದು ಮುಖವಾಡಕ್ಕೆ ಹಾಕುವಂತ ಜುವೆಲ್ಸ್. ಶಂಕು ಚಕ್ರ ಇವತ್ತು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇದು ಕಸ್ಟಮೈಸ್ ಮಾಡ್ಸಿರೋದು, ಅಂದ್ರೆ ನಮ್ ಕೈಕಲ್ಗೆ ಆಗುವಂತದ್ದೇ ನೋಡಿ ತರಿಸಿರೋದು. ಅದ್ ಬಿಟ್ರೆ ಇದು ವೆರೈಟಿ ಆಫ್ ಫೇಸಸ್ ಚೆನ್ನಾಗಿ ಹೋಗ್ತಾ ಇದೆ. ತುಂಬಾ ಚೆನ್ನಾಗಿ ಎಲ್ಲದಕ್ಕಿಂತ ಬಂಪರ್ ಹೋಗ್ತಿರೋದಂದ್ರೆ ಪಾತ್ರೆ. ಲೋಯರ್ ವೆಸಲ್ ಅಂತೂ ಬೆಳಗ್ಗೆಯಿಂದ 150 ಮೇಲೆ ಪಾತ್ರೆ ಖಾಲಿ ಆಗಿದೆ. ನನ್ ಪಾತ್ರೆ ನಿಜ ಅಷ್ಟು ಸ್ಟಾಕ್ ತರಿಸಿದ್ ಒಳ್ಳೇದಾಯ್ತು ಅಂತ ಅನ್ಸ್ತಿಲ್ಲ. ಅಂದ್ರೆ ಫಸ್ಟ್ ಡೇಗೆ ಸ್ಟಾಕ್ ಇಲ್ದಂಗ್ ಆಗ್ತಿತ್ತು. ನಾನು ಈ ಸತಿ ನಮ್ಮ ಮನೇಲಿ ಇಟ್ಕೊಂಡ್ರು ತೊಂದ್ರೆ ಇಲ್ಲ ಅಂತ ಪಾತ್ರೆ ತರಿಸಿದೆ. ಸೊ ಹಂಗಾಗಿ ಸ್ಟಾಕ್ ಇದೆ ಪಾತ್ರೆ. ಬೆಳಗ್ಗೆಯಿಂದ ಮೇಳ ತುಂಬಾ ಚೆನ್ನಾಗಾಯ್ತು. ಇವಾಗ ಮಳೆ ಬಂದಿರೋದ್ರಿಂದ ಮೇ ಬಿ ಇನ್ನೊಂದು ಅರ್ಧ ಗಂಟೆ ಬ್ರೇಕ್ ಕೊಟ್ಟು ಎಲ್ಲರೂ ಬರ್ತಾರ ಅನ್ಸುತ್ತೆ. ಬಂದವರೆಲ್ಲ ವಸುಂಧರಾ ಕ್ಲಾಸು ಅಂತ ಕೇಳ್ತಾ ಇದ್ರಿ. ಸೊ ವಸುಂಧರಾ ಕ್ಲಾಸ್ ಈಗಾಗಲೇ ಅನೌನ್ಸ್ ಮಾಡಿದೀನಿ. 13th ಆಗಸ್ಟ್ ಏನು ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಇದೆಯೋ, 14th ವಸುಂಧರಾ ಮತ್ತೆ ಡಬಲ್ ಬಾರ್ಡರ್ ಪದ್ಮಾಸನಗೆ ಆಫ್ಲೈನ್ ಕ್ಲಾಸ್ ಇದೆ. ರೆಗ್ಯುಲರ್ ಕ್ಲಾಸ್ ತರನೇ ನಾನು ಹೇಳ್ಕೊಡ್ತೀನಿ. ಅದಾದ್ಮೇಲೆ ನೀವು ಅದನ್ನ ಕಲ್ತು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ತೀರಾ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಪ್ರತಿಯೊಂದು ನಾ ಇಲ್ಲೇ ಇಟ್ಟಿರ್ತೀನಿ. ನೀವು ಬರೀ ಒಂದ್ ರೇಷ್ಮೆ ಸೀರೆ ತರಬೇಕು ಅಷ್ಟೇ. ಸೊ ವಸುಂಧರಾ ಸ್ಟೈಲ್ ಕ್ಲಾಸಿಗೆ ಬರೋರು ದಯವಿಟ್ಟು ಕ್ಲಾಸ್ ಡೀಟೇಲ್ಸ್ ಅಂತ ನಂಗೆ ವಾಟ್ಸ್ಆಪ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಈ ಒಂದೇ ಕ್ಲಾಸ್ ಹಬ್ಬಕ್ಕೂ ಮುಂಚೆ ತಗೊಳ್ಳೋದು. ಆಕ್ಚುಲಿ ಈ ಕ್ಲಾಸ್ ತಗೋಬೇಕು ಅನ್ನೋ ಯಾವುದೇ ಐಡಿಯಾ ನನ್ಗಿರ್ಲಿಲ್ಲ. ಬಟ್ ತುಂಬಾ ಜನ ವಸುಂಧರಾ ಸ್ಟೈಲ್ ಟ್ರೆಂಡ್ ಆಗಿರೋದ್ರಿಂದ ಕೇಳ್ತಾ ಇದ್ದೀರಾ ಅಂತ ಕ್ಲಾಸ್ ಇಟ್ಟಿದ್ದೀನಿ.
ಸೊ ಕ್ಲಾಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಥವಾ 5 ಸ್ಟೈಲ್ಸ್ ಏನ್ ನಾನು ವಿಡಿಯೋ ಲಾಂಚ್ ಮಾಡಿದೀನೋ ವಿಡಿಯೋನಾದ್ರೂ ನೀವು ಪರ್ಚೇಸ್ ಮಾಡ್ಕೋಬಹುದು. ಹಬ್ಬಕ್ಕೂ 2 ಡೇಸ್ ಮುಂಚೆ ಎಲ್ಲರೂ ಓಪನ್ ಮಾಡಿದಾಗ ವಿಡಿಯೋ ಓಪನ್ ಆಗ್ತಿರೋದ್ರಿಂದ ಆದಷ್ಟು ಬೇಗ ವಿಡಿಯೋ ತಗೊಂಡು ನೋಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. 5 ಮಿನಿಟ್ಸ್ ಬ್ರೇಕ್ ಕೊಡ್ತೀರಾ ಕ್ಯಾಮ್ರಾಮನ್ ಪ್ಲೀಸ್ ನನ್ಗೆ. ದಶಮಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಬೈ ಸೊ ಮಚ್. ನೋಡಿ ಈ ಕ್ಯಾಮ್ರಾಮನ್ ನಾನು ದಯವಿಟ್ಟು ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ. ಬ್ರೇಕ್ ತಗೊಂಡಾಗ ಕೂಡ ಟೀ ಕುಡಿಯಕ್ಕೂ ರಿಲ್ಯಾಕ್ಸ್ ಮಾಡಕ್ ಬಿಡ್ತಾ ಇಲ್ಲ. ಯೂಟ್ಯೂಬ್ ವಿಡಿಯೋ 10 ನಿಮಿಷ ಆಗಿಲ್ಲ 15 ನಿಮಿಷ ಆಗಿಲ್ಲ ಅಂತ ತಲೆ ಕೆಡಿಸ್ತಿದ್ದಾಳೆ. ಆದ್ರೆ ಇವತ್ತು ಏನ್ ಖುಷಿ ಗೊತ್ತಾ, ಬಂದವರಲ್ಲಿ ಒಂದ್ 10-12 ಜನ ಮೇಡಮ್ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನೀವ್ ಇಲ್ಲಿ ಮಾತಾಡ್ದಂಗೆ ವಿಡಿಯೋಲು ಮಾತಾಡ್ತಿದೀರಾ, ವಿಡಿಯೋಲ್ ಇದ್ದಂಗೆ ಇಲ್ಲೂ ಇದ್ದೀರಾ ಅಂತ ಹೇಳ್ತಿದ್ರಿ. ಮತ್ತೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಮೇಡಮ್ ನಾನ್ ರಾತ್ರಿ ನಿಮ್ ವಿಡಿಯೋ ನೋಡೇ ಮಲ್ಕೊಳ್ಳೋದು ಅಂತ. ಅವೆಲ್ಲ ಕೇಳ್ದಾಗ ತಕ್ಷಣಕ್ ನಗು ಬಂದ್ರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಳಗಡೆ. ಈ ತರ ನಾವ್ ಎಷ್ಟೇ ಸ್ಟ್ರೈನ್ ಆಗಿ ವಿಡಿಯೋ ಮಾಡಿದ್ರು ಅದೆಲ್ಲ ಬಹುಶಃ ಅವ್ರಿಗೆ ನ್ಯಾಚುರಲ್ ಅನ್ಸಿದೆ ಅನ್ಸುತ್ತೆ, ಎಲ್ಲೋ ಕನೆಕ್ಟ್ ಆಗಿದೆ ಅನ್ಸುತ್ತೆ. ನೀವು ಟೀ ಬ್ರೇಕ್ ತಗೊಳ್ಳೋದು, ಊಟ ಮಾಡೋದು ಪ್ರತಿಯೊಂದು ನೋಡ್ತೀವಿ ಮ್ಯಾಮ್ ಅಂತಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಫಾಲೋವರ್ಸ್. ನೀವೆಲ್ಲ ಹಿಂಗ್ ಹೇಳ್ತಿರೋದ್ರಿಂದಾನೇ ಈ ಸುಸ್ತಲ್ಲೂ ನನ್ ಮಗಳನ್ನ ಬೈದಾರು ಸರಿ ನಾನು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಸೊ ನಾಳೆ ಯಾರ್ಯಾರು ಬರ್ತಿರೋ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಸ್ಟಾಕ್ ಬಹುಶಃ ಸಿಗೋದಿಲ್ಲ. ಸೊ ಡ್ಯೂ ಹಾಕ್ಸ್ಕೊಂಡು ಹೋಗ್ಬೋದು. ಖಂಡಿತ ಹಬ್ಬದ ಒಳಗಡೆ ನಿಮಗ್ ಕೊಡ್ತೀನಿ. ಯಾಕಂದ್ರೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬನ್ನಿ ತೋರಿಸ್ತೀನಿ. ಒಂದ್ ಬಾಕ್ಸ್ ಫುಲ್ ನೆನ್ನೆ ಏನಿತ್ತೋ ಈ ಬಾಕ್ಸ್ ಫುಲ್ ಏನಿತ್ತೋ ಇನ್ನೊಂದ್ 5 ಸೆಟ್ ಇದೆ. 5 ಸೆಟ್ ಇವತ್ತಿಗೆ ಆಗ್ಬೋದು ಅನ್ಸುತ್ತೆ, ಅಥವಾ ನಾಳೆ ಅರ್ಲಿ ಮಾರ್ನಿಂಗ್ ಬರೋರ್ಗೆ ಆಗತ್ ಅನ್ಸುತ್ತೆ. ಸೊ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಈಗ ಮೇಳಾಗೆ ಯಾರು ಬಂದಿ ಡ್ಯೂ ಬರ್ಸ್ಕೊಂಡಿದಿರೋ ಅಥವಾ ಇಷ್ಟ ದಿನ ಯಾರು ಪೇ ಮಾಡಿ ವೆಯ್ಟ್ ಮಾಡ್ತಿದಿರೋ ಅವ್ರಿಗಷ್ಟೇ ಇನ್ ಆರ್ಡರ್ಸ್ ತೊಗೊಳುದು. ಯಾಕಂದ್ರೆ ದಿನಕ್ಕೆ ಇನ್ನು 6 ಮಾಡಿದ್ರು ನಮಗೆ ಮ್ಯಾಕ್ಸಿಮಮ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗೋದು ಇನ್ನೊಂದು 50 ಪೀಸೆ. ಸೊ ಎಷ್ಟು ಮಾಡಕ್ಕಾಗುತ್ತೆ ಅನ್ನೋ ಪಾಸಿಬಿಲಿಟಿ ಚೆಕ್ ಮಾಡ್ಕೊಂಡು ಅಷ್ಟೇ ನಾವು ಆರ್ಡರ್ಸ್ ತಗೋತೀವಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಬೇಕೇ ಬೇಕು ಅಂದ್ರೆ ಹಬ್ಬನ 28th ಮಾಡ್ಕೊಳ್ಳೋದಾದ್ರೆ ಬೇಕಾದ್ರೂ ತಗೋತೀವಿ. ಸೊ 28th ಹಬ್ಬ ಮಾಡೋರ್ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ಅಥವಾ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೂಡ ನಾಳೆ ಮೇಳ ನೋಡ್ಕೊಂಡು ಅನೌನ್ಸ್ ಮಾಡ್ತೀನಿ ಆರ್ಡರ್ ತಗೋತೀನಾ ಇಲ್ವಾ ಅಂತ. ಯಾಕಂದ್ರೆ ನಾಳೆ ಮೇಳಕ್ ಬರೋರ್ಗೆ ಕೊಡ್ಬೇಕಂತ ತುಂಬಾ ಆಸೆಯಿಂದಾನೆ ಬುಕ್ ಮಾಡಿಸ್ಕೊಂಡಿದ್ದೆ. ಬಟ್ ರೆಸ್ಪಾನ್ಸ್ ಅಂತೂ ಈ ಸತಿ ಮೇಳಾಗೆ ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಫುಲ್ ಚೆನ್ನಾಗೇ ಆಗೋದಿಲ್ಲ, ಇಲ್ಲ ಬಂಪರ್ ಆಗತ್ತೆ ಅಂತ ನನಗ್ ಗೊತ್ತಿತ್ತು. ಹಬ್ಬ ಹತ್ರ ಇರೋ ಮೇಳ ಇರೋದ್ರಿಂದ ತುಂಬಾ ಚೆನ್ನಾಗಾಯ್ತು ಅಂತ. ಬಟ್ ಏನ್ ಖುಷಿ ಅಂದ್ರೆ ಕೌಚ ತಗೊಂಡಿರೋರು ಒಂದ್ ಇಬ್ರಿಗಷ್ಟೇ ಡ್ಯೂ ಹಾಕೊಟ್ಟಿದೀನಿ, ಬಿಟ್ರೆ ಬಂದ ಪ್ರತಿಯೊಬ್ಬರಿಗೂ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತೃಪ್ತಿ ಹಾಕೊಟ್ಟಿದೀನಿ. ಅದೊಂದು ಖುಷಿ ಆಯ್ತು ನನ್ಗೆ. ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇವತ್ತೊಬ್ರು ಹೇಳ್ತಿದ್ರು ಮ್ಯಾಮ್ ನಾನೊಂದ್ 3-4 ಕಡೆ ನೋಡಿದೀನಿ ಮ್ಯಾಮ್ ನಿಮ್ದು ಕ್ವಾಲಿಟಿ ದಿ ಬೆಸ್ಟ್ ಅಂತ. ನೋಡಿ ಫಸ್ಟ್ ಇಯರ್ ನಾನ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಪೇಂಟಿಂಗ್ ನಾನ್ ಮಾಡ್ತಾ ಇದ್ದೆ, ಆದ್ರೆ ಈಗ ನೋಡಿದ್ರೆ ನನ್ಗೆ ನಗು ಬರುತ್ತೆ ಪೇಂಟಿಂಗ್ ಏನ್ ಈ ತರ ಮಾಡಿದೀನಿ ಅಂತ. ಸೆಕೆಂಡ್ ಇಯರ್ ಅಫ್ಕೋರ್ಸ್ ಆಂಗಲ್ ಆಫ್ ದ ಚತುರ್ಭುಜ ಇರ್ಬೋದು ಅಥವಾ ಫೀಚರ್ಸ್ ಆಗ್ಬೋದು ಅದು ಇಂಪ್ರೂವೈಸ್ ಆದ್ವಿ. ಥರ್ಡ್ ಇಯರ್ ಇನ್ನೂ ಬೆಟರ್ ಆದ್ವಿ. ಫಸ್ಟ್ ಇಯರ್ ಅಲ್ಲಿ ಅಫ್ಕೋರ್ಸ್ ನಮ್ದು ಕ್ವಾಲಿಟಿ ವೈಸ್ ನನಗೂ ಐಡಿಯಾ ಇರಲಿಲ್ಲ. ಐ ವಾಸ್ ವೆರಿ ನ್ಯೂ ಇನ್ ಟು ದ ಫೀಲ್ಡ್. ಸೊ ಇದು 23, 24, 25, 26 4th ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಾವು ಇಂಪ್ರೂವೈಸ್ ಆಗ್ತಾ ಹೋಗಿದೀವಿ. ಮತ್ತೆ ಎಷ್ಟೇ ಗಟ್ಟಿಗೆ ನಾನು ಹತ್ತಿನ ಸ್ಟಫ್ ಮಾಡಿಸಿದ್ರು ಈಗ ಹೊಸ ಪಿಲ್ಲೋ ತಂದು ಯೂಸ್ ಮಾಡ್ತಾ ಮಾಡ್ತಾ ಹೇಗೆ ಮೆತ್ತಗಾಗತ್ತೋ ಆ ತರ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಸಾಫ್ಟ್ ಆಗೇ ಆಗತ್ತೆ. ಬಟ್ ಈಗ್ಲೇ ತಗೋವಾಗ ನೀವು ಸಾಫ್ಟ್ ಆಗಿದ್ರೆ ನೆಕ್ಸ್ಟ್ ಇಯರ್ ಯೂಸ್ ಹೇಗ್ ಮಾಡ್ತೀರಿ? ಸೊ ಕಷ್ಟ ಆಗತ್ತೆ. ಮತ್ತೆ ನಮ್ದು ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಲ್ಲಿ ಪ್ರತಿಯೊಂದು ಪಾರ್ಟ್ಗೂ ಡಬಲ್ ಲೇಯರ್ ಕ್ಲಾತ್ ಹಾಕಿರ್ತೀವಿ. ಯಾಕೆ ಡಬಲ್ ಲೇಯರ್ ಹಾಕ್ಬೇಕು ಅಂದ್ರೆ ಇವಂದು ಅದು ಪಾಪ್ಲೈನ್ ಗಟ್ಟಿ ಕ್ಲಾತ್ ಆದ್ರೂ ಡಬಲ್ ಲೇಯರೇ ಹಾಕ್ಸ್ತೀನಿ. ಯಾಕಂದ್ರೆ ಸೂಜಿ ದಾರದಲ್ಲಿ ಹೊಲಿವಾಗ ಅಥವಾ ಸೇಫ್ಟಿ ಪಿನ್ ಹಾಕಿದಾಗ ನಿಮ್ಗೆ ಏನಾದ್ರೂ ಬಟ್ಟೆ ಹರಿದೋಗ್ಬಿಟ್ಟಿದ್ರೆ ಅಷ್ಟು ಕಾಸ್ಟ್ಲಿ ಕೊಟ್ಟು ತಗೊಂಡು ಒಳಗಡೆಯಿಂದ ಹತ್ತಿ ಕಾಣಿಸ್ಬಿಡತ್ತೆ ಅಥವಾ ಹತ್ತಿ ಈಚೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಂದು ಇಟ್ ಇಸ್ ವೆರಿ ಥಿಕ್ ಕ್ಲಾತ್. ನಾನು ಪ್ರತಿಯೊಂದು ಫಿಂಗರ್ಸ್ ಇಂದ ಹಿಡಿದು ಸೈಡ್ ಕೈ ಚತುರ್ಭುಜ ಹ್ಯಾಂಡ್ಸ್ ಪ್ರತಿಯೊಂದಕ್ಕೂ ಹಸ್ತದಿಂದ ಡಬಲ್ ಲೇಯರೇ ಕ್ಲಾತ್ ಹಾಕ್ಸ್ತೀವಿ. ಡಬಲ್ ಲೇಯರ್ ಹಾಕ್ಸೋದ್ರಿಂದ ನಮ್ ಟೀಮ್ ಅವ್ರಿಗೆ ಅದನ್ನ ತಿರ್ವಾಕುವಾಗ ತುಂಬಾ ಕಷ್ಟ ಆಗತ್ತೆ. ಸ್ಟಿಚ್ ಹಾಕುವಾಗ ಹತ್ತಿ ತುಂಬುವಾಗ ಡಬಲ್ ಲೇಯರ್ ನ ಮಾಡಿ ಸೆಂಟರ್ಗೆ ಹತ್ತಿ ಹಾಕ್ಬೇಕಾಗತ್ತೆ. ಏನಾದ್ರು 3-1 ಅಂತ ಮಾಡ್ಕೊಟ್ರೆ ಅದು ಕಷ್ಟನೇ. ಬಟ್ ಏನೇ ಕಷ್ಟ ಆದ್ರೂ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ. ನಾವು ದಿನಕ್ಕೆ 10 ಮ್ಯಾನುಫ್ಯಾಕ್ಚರ್ ಮಾಡೋ ಬದಲು 5 ಮಾಡಿದ್ರು ಚಿಂತೆ ಇಲ್ಲ, ಕ್ವಾಲಿಟಿಲಿ ಕಾಂಪ್ರಮೈಸ್ ಇರಲ್ಲ. ಶಿನಿಕಾ ಕ್ರಿಯೇಷನ್ಸ್ ಅಂದ್ರೆ ಕ್ವಾಲಿಟಿ ಅಂದ್ರೆ ಶಿನಿಕಾ ಕ್ರಿಯೇಷನ್ಸ್. ಅದಕ್ಕೆ ಸಾಕ್ಷಿಯಾಗಿ ನೀವೆಲ್ಲ ಇವತ್ತು ಮೇಳಾಗ್ ಬಂದು ತಗೊಂಡಿರೋದೇ ಪ್ರೂಫ್. ಐ ಹಾರ್ಟಿಲಿ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್. ಇವತ್ತು ಹೈದರಾಬಾದ್ ಇಂದ 2 ಕಸ್ಟಮರ್ ಬಂದಿದ್ರು, ಶಿರಾ ಇಂದ ಬಂದಿದ್ರು. ಪಾಪ ತುಂಬಾ ಜನಕ್ಕೆ ಯೂಟ್ಯೂಬ್ ಅಲ್ಲಿ ನಾನು ಒಂದ್ಸತಿ ಕೇಳ್ಬೋದು ರಿವ್ಯೂ ಕೊಡ್ತೀರಾ ಅಂತ ಅವ್ರು ಹೆಸಿಟೇಟ್ ಮಾಡ್ತಾರೆ. ಕೆಲವ್ರಿಗೆ ಮೈಕ್ ಮುಂದೆ ಬಂದಾಗ ತುಂಬಾ ಕಾನ್ಶಿಯಸ್ ಆಗ್ಬಿಡ್ತಾರೆ. ಕೆಲವರು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ಲಿಕ್ಕೆ ಇಷ್ಟಪಡಲ್ಲ. ಸೊ ಐ ಡೋಂಟ್ ಯೂಶಲಿ ಫೋರ್ಸ್ ಫಾರ್ ರಿವ್ಯೂಸ್. ಜನರಲಿ ಕೇಳ್ತೀನಿ, ಅವ್ರು ಬಂದ್ರೆ ಖುಷಿಯಾಗಿ ತಗೊಂತೀನಿ, ಹಿಂಸೆ ಅನ್ಸ್ಬಾರ್ದು ನಾವು ಕೇಳೋದವ್ರಿಗೆ ಅಂತ. ಸೊ ಮೇಳ ವೆಂಟ್ ವೆರಿ ವೆಲ್ ಟುಡೇ. ಎಲ್ಲಾ ಕೌಂಟ್ರಲ್ಲೂ ಚೆನ್ನಾಗಾಯ್ತು. ನಾಳೆ ಬರೋರ್ಗೆ ಮಿಕ್ಕಿದೆಲ್ಲ ಐಟಮ್ಸ್ ಇದೆ, ಯಾವ್ದು ಏನ್ ಸ್ಟಾಕ್ ಅಪ್ ಇಲ್ಲ ಎಕ್ಸೆಪ್ಟ್ ಪೀಠ ಮತ್ತೆ ಪಿಲ್ಲೋಸ್ ಏನಾದ್ರು ಸ್ಟಾಕ್ ಖಾಲಿ ಆದ್ರೆ ನಾಳೆಗೆ ಅದನ್ನ ಸ್ಟಾಕ್ ಅಪ್ ಮಾಡಿಸಿ ಓವರ್ ನೈಟ್ ವರ್ಕ್ ಮಾಡಿಸಿ
ಮತ್ತೆ ನಿನ್ನೆ ಯೂಟ್ಯೂಬ್ ಅಲ್ಲಿ ಒಬ್ರಿಗೆ ಕಮೆಂಟ್ ಹಾಕಿದ್ರು ನಂಗೆ ಕಾಲ್ ಬ್ಯಾಕ್ ಮಾಡಿ ಅಂದ್ರಲ್ಲ, ಅದ್ ನೋಡಿದ್ರೆ ಒಂದು ಕಾಲೇಜ್ ಹುಡುಗ ಸಂಜಯ್ ಅಂತ ನೆಲಮಂಗಲದಿಂದ ಹುಡುಗ ಇವತ್ತು ಕಾಲ್ ಮಾಡಿದ್ರು. ಮ್ಯಾಮ್ ಲಾಸ್ಟ್ ಟೈಮ್ ಒಂದು ಜಿಗ್ನಿಯಿಂದ ಒಂದು ಫ್ಯಾನ್ ಬಂದು ನಿಮ್ನ ಮೀಟ್ ಮಾಡಿದ್ರಲ್ಲ, ಅದನ್ನ ನೋಡ್ದಾಗಿನಂತೂ ನಂಗೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಅವಾಗಿಂದ ನಿಮ್ನ ಫಾಲೋ ಮಾಡ್ತಿದ್ದೀನಿ. ಕಾಲೇಜಿಂದ ಬಂದ ಮೇಲೆ ದಿನಾ ನನ್ಗೆ ವರಮಹಾಲಕ್ಷ್ಮಿ ಹಬ್ಬ ಅಲಂಕಾರ ಮಾಡೋದು ಅಂದ್ರೆ ಇಷ್ಟ ಇರೋದ್ರಿಂದ ದಿನಾ ನಿಮ್ದು ವ್ಲಾಗ್ಸ್ ನೋಡ್ತೀನಿ ಮ್ಯಾಮ್. ಅದರಿಂದ ಏನಾರು ಐಡಿಯಾಸ್ ಬರುತ್ತೆ ಅಂತ ತಿಳ್ಕೊತೀನಿ ಅಂತ ಅಂದ್ರು. ಒಂದ್ ಕಾಲೇಜ್ಗೆ ಹೋಗೋ ಹುಡುಗಂಗೆ ಈ ತರ ಒಂದ್ ಇಂಟ್ರೆಸ್ಟ್ ಇದೆಯಾ ಅಂತ ನನ್ಗೆ ಆಶ್ಚರ್ಯ ಆಯ್ತು. ಬಟ್ ಎನಿವೇ ಇದೊಂಥರ ಯುನೀಕ್ ಫ್ಯಾನ್ ಅಂತ ಅನ್ಕೊಳ್ಳೋಣ. ಸೊ ಆ ಹುಡುಗನ ನಂಬರ್ನ ಸೇವ್ ಮಾಡ್ಕೊಂಡೆ. ಥ್ಯಾಂಕ್ ಯು ಸಂಜಯ್ ಫಾರ್ ಕಾಲಿಂಗ್ ಅಂಡ್ ಸ್ಪೀಕಿಂಗ್ ವಿತ್ ಮೀ. ಐ ವಾಸ್ ಹ್ಯಾಪಿ ವಿತ್ ಟಾಕಿಂಗ್ ಟು ಯು. ಬನ್ನಿ ಮೇಳ ಹೇಗ್ ನಡೀತಿದೆ ತೋರಿಸ್ತೀನಿ. ಏನಿಲ್ಲ ಮಾರ, ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ? ಹೆಂಗಿತ್ತು ಬೆಳಗ್ಗೆಯಿಂದ? ಪ್ರೌಡ್? ತುಂಬಾ ಚೆನ್ನಾಗಿತ್ತ? ಅವರು ಬಂದ್ 1 ಅವರ್ಗೆ ಹೇಳ್ತಾ ಇದ್ದು ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ. ನಿಜಾಗ್ಲೂ ನನ್ ಫಸ್ಟ್ ಟೈಮ್ ಇದು ನನ್ ಖುಷಿ ಆಯ್ತು ತುಂಬಾ. ಹೌದಾ? ಆಕ್ಚುಲಿ ಇವ್ರು ನಿಲಿಮಾ ಬಂದು ಶಿಲ್ಪನ್ ಫ್ರೆಂಡ್. ನನ್ ರೈಟ್ ಹ್ಯಾಂಡ್ ಏನ್ ಶಿಲ್ಪ ಇದಳೋ ಅವಳ ಫ್ರೆಂಡ್. ಇವತ್ತು ಆಕ್ಚುಲಿ ಮೇಳಾಗೆ ಇಬ್ರು ನಮ್ ಟೀಮ್ ಅವ್ರು ಬರಕ್ ಆಗಲ್ಲ ಅಂದಿದ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ನಿಲಿಮಾ ಅವ್ರನ್ನ ಕರ್ಸಿದ್ದು. ಅವ್ರು ಬಂದಿದ ತಕ್ಷಣ ಕಕ್ಕ ಬಿಕ್ಕಿ ಆಗೋಯ್ತಲ್ಲ. ನನಗೆ ತುಂಬಾ ಖುಷಿ ಆಯ್ತು ನಿಜಾಗ್ಲೂ. ನನ್ ಫಸ್ಟ್ ಟೈಮ್ ಇದು, ನನ್ ಲೈಫ್ ಲಾಂಗ್ ಇದು ಮಾಡಿಲ್ಲ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೆಂಗಾಯ್ತ್ರಿ ಕೋಮಲ್ ಅವ್ರೆ? ಚೆನ್ನಾಗಾಯ್ತು ಮೇಡಮ್. ಲಾಸ್ಟ್ ಮೇಳ ಕಂಪೇರ್ ಮಾಡಿದ್ರೆ ಇಲ್ಲ ಈ ಸಲ ಚೆನ್ನಾಗಾಯ್ತು ಮೇಡಮ್. ಚೆನ್ನಾಗಾಯ್ತು. ನೋಡಿ ಇವ್ರ ಗ್ಲಾಸ್ ಬ್ಯಾಂಗಲ್ಸ್ ನೋಡ್ದಾಗೆಲ್ಲ ನಂಗೆ ತುಂಬಾ ಖುಷಿ ಆಗತ್ರಿ. ನನ್ಗೆ ಇಷ್ಟ ದಿನ ಈ ತರ ಗ್ಲಾಸ್ ಬ್ಯಾಂಗಲ್ಸ್ ಅಲ್ಲಿ ವೇರಿಯಂಟ್ಸ್ ಇದೆ ಅನ್ನೋದೇ ನಂಗೆ ಐಡಿಯಾ ಇರ್ಲಿಲ್ಲ. ಇವ್ರು ನಾನು ಲಾಸ್ಟ್ ಟೈಮ್ ಮೇಳಲ್ಲೂ ಹೇಳಿದೀನಿ, ಇವ್ರು ಇರೋದು ಮಂಜುನಾಥ್ ನಗರ್ ಫಸ್ಟ್ ಮೇನ್ ರೋಡ್ ಅಲ್ಲಿ. ರೆಗ್ಯುಲರ್ ಆಗಿ ದಿನಾ ಸಾಯಂಕಾಲ ಗಾಡಿ ಮೇಲೂ ಬ್ಯಾಂಗಲ್ಸ್ ಇಟ್ಕೊಂಡಿರ್ತಾರೆ. ಅಥವಾ ಇವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಬೇಕು ಅಂದ್ರೆ ನನಗೊಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆಗ್ತದೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ ನ ನಿಮಗೆ ಕೊಡ್ತೀನಿ. ತುಂಬಾ ಯುನೀಕ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರೋ ಬ್ಯಾಂಗಲ್ಸ್ ಇದೆ ರೀ. ನಿಮ್ಗೆ ಬಳೆ ಶಾಪ್ ಅಲ್ಲೆಲ್ಲ ರೆಗ್ಯುಲರ್ ಅಲ್ಲಿ ಸಿಗೋ ಅಂತ ಬಳೆಗಳಲ್ಲ ಇದು. ಒಂದ್ಸತಿ ನನ್ ಮಗಳಾಗ್ಲೇ ಡೀಟೇಲ್ ವಿಡಿಯೋ ಮಾಡಿದಾಳೆ ಇದ್ರ ಬಗ್ಗೆ. ಚೆಕ್ ಮಾಡ್ಕೊಳ್ಳಿ. ಯಾರನ್ನ ಬೇಕು ಅಂದ್ರೆ ನಂಗೆ ವಾಟ್ಸ್ಆಪ್ ಮಾಡಿ ನಾನು ಮೆಸೇಜ್ ಬ್ಯಾಕ್ ಮಾಡ್ತೀನಿ. ಹರ್ಷು ಪುಟ, ಹೌ ಇಟ್ಸ್ ಗೋಯಿಂಗ್ ಆನ್? ಚೆನ್ನಾಗ್ ಆಗ್ತಾ ಇದ್ಯಾ? ಬಿಸಿ? ನೋ ಮಾಡಪ್ಪ, ಮುಗ್ಸಪ್ಪ. ಸುಪ್ರೀತಾ ಹೇಳಪ್ಪ. ನಂದು ಯಾರು ಇಲ್ಲ, ಅದಕ್ಕೆ ನಾನೇ ಓಡಾಡ್ತಾ ಇದ್ದೀನಿ. ಎಲ್ಲ ಎಲ್ಲ ಹಾಕೊಂಡು ಓಡಾಡ್ಬೇಕಾಗಿತ್ತು. ಅದು ಹಾಕೊಂಡ್ರೆ ಗಾಡಿ ಆಗುತ್ತೆ ಅಂದ್ಬಿಟ್ಟು ಬೇಡ, ಅಲ್ಲೇ ಇರ್ಲಿ. ಆಕ್ಚುಲಿ ನಂಗೆ ತಲೆನೋವು ಹಿಡಿದಿತ್ತು. ಈಗ ಡಾರ್ಟ್ ಟ್ಯಾಬ್ಲೆಟ್ ತಗೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಆದೆ. ಸೊ ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಮುಖವಾಡಗಳಂತೂ ತುಂಬಾ ಜನ ಇಷ್ಟಪಟ್ಟು ಇವತ್ತು ಮುಖವಾಡಗಳು ತಗೊಂಡ್ರು. ಸ್ಕಿನ್ ಕಲರ್ ಅಲ್ಲಿ ಇಷ್ಟೇ ಪೀಸಸ್ ಉಳಿದಿರೋದು. ಇದು ಯೆಲ್ಲೋ ಕಲರ್ ಮುಖವಾಡ, ಇದು ಫೈಬರ್ ಫೇಸ್ ವಿತ್ ಜುವೆಲ್ಸ್. ಸೊ ಬನ್ನಿ, ನಾಳೆ ಕೂಡ ಮೇಳಲೆಲ್ಲ ಸಿಗುತ್ತೆ, ತಗೊಂಡ್ ಹೋಗ್ಬೋದು. ಇವರು ನಮ್ ಶಿಲ್ಪನ್ ಫ್ರೆಂಡು ನಿಲಿಮಾ ಅಂತ. ಇವ್ರ ಮದರ್ ಟಂಗ್ ಬಂದು ಬೆಂಗಾಲಿ, ಬಟ್ ಇವ್ರ ಕನ್ನಡ ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ನಮಸ್ತೆ. ತುಂಬಾ ಖುಷಿ ಆಯ್ತು. ಅವ್ರು ಹೇಳ್ತಾ ಇದ್ರಂತೆ ಶಿಲ್ಪನ್ ಹತ್ರ, ಜಾತ್ರೆ ಜಾತ್ರೆ ಇದ್ದಂಗಿದೆ, ನಂಗಂತೂ ತುಂಬಾ ಖುಷಿ ಆಯ್ತು ಅಂತ ಹೇಳಿ. ಹೆಂಗ ನಿಜಾಗ್ಲೂ ತುಂಬಾ ಖುಷಿ ಆಯ್ತು. ನಾನು ಈ ತರ ನಾನು ಫಸ್ಟ್ ಟೈಮ್ ಒಂದು ಇವತ್ತು ದಿನ ವಾಚ್ ನನ್ಗೆ ನಾನು ಸರಿಯಾಗಿ ಮಾಡಿಲ್ಲ. ಏನ್ ತೊಂದ್ರೆ ಇಲ್ಲ, ನಾಳೆಗೆ ರೆಡಿ ಆಗ್ತಿರಲ್ಲ. ಇವತ್ತು ಅವ್ರಿಗೆ ಹಾಫ್ ಡೇ ಬೇಕಾಯ್ತು ರೆಡಿ ಆಗೋದಕ್ಕೆ, ಬಟ್ ಆಫ್ಟರ್ನೂನ್ ಆದ್ಮೇಲೆ ಅವರಿಗೆ ರೂಢಿ ಆಗೋಯ್ತು. ಸೊ ಇನ್ಮೇಲೆ ಮೇಳ ಇದ್ರೆ ನೀವು ಫಿಕ್ಸ್ ಬಂದ್ಬಿಡಿ, ನೋಡ್ಕೊತಿರಲ್ಲ. 3 ಕೌಂಟರ್ ಒಬ್ರೆ ಹ್ಯಾಂಡಲ್ ಮಾಡ್ತಿದ್ರು. ಸೊ ನಾಳೆ ಇನ್ನೂ ಎಫಿಷಿಯಂಟ್ ಆಗಿ ಮಾಡ್ತಾರೆ. ಬಟ್ ಇವರಲ್ಲಿ ಖುಷಿ ಆಗಿದೆ ಏನು ಅಂದ್ರೆ, ಬೆಂಗಾಲಿ ಆದ್ರೂ ಕನ್ನಡನ ಎಷ್ಟ್ ಚೆನ್ನಾಗಿ ಟ್ರೈ ಮಾಡಿ ಮಾತಾಡ್ತಾರೆ, ಅದು ಖುಷಿ ಆಯ್ತು. ಥ್ಯಾಂಕ್ ಯು ಅಕ್ಕ, ನಮ್ಗೆ ಕರೆಯಕ್ಕೆ ತುಂಬಾ ಥ್ಯಾಂಕ್ಸ್. ಕನ್ನಡ ಬರಲ್ಲ, ತಿರ್ಗಾ ನಿಮ್ ಕರೆದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ತುಂಬಾ ಕಷ್ಟಪಟ್ಟು ಬೆಳಗ್ಗೆಯಿಂದ ಕೆಲಸ ಮಾಡೋರೆಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ. ನಮ್ಮ ಅಧ್ಯಕ್ಷರು ಆಶಾ ಅಂತ ಏನು ಮಾಡ್ಲಿಲ್ವಾ? ಇವಳೆ ಮೇಜರ್ ಎಲ್ಲ ಕೆಲಸ ಮಾಡಿದ್ದು. ಥ್ಯಾಂಕ್ ಯು ನಿಲಿಮಾ, ಥ್ಯಾಂಕ್ ಯು ಶಿಲ್ಪಾ. ದೇವಿ ಅಭಿ ಆಯಾ ಹೈ ಕಾಮ್ ಕರ್ನೆ ಕೋ. ದೇವಿ ಆಯ್ ಬೋಲೋ. ಸುಪ್ರೀತಾ ಹೊರಡ್ತಾ ಇದ್ದಾಳೆ, ನಾಳೆ ಬೆಳಗ್ಗೆ ಬರ್ಬೇಕಂತ. ಶಿರೀಷಾನೆ ಎಲ್ಲರಿಗಿಂತ ತುಂಬಾ ವರ್ಕೌಟ್ ಮಾಡಿದ್ದು. ಏನ್ ಸಿರಿ, ಅವಳು ಸದ್ಯ ಕತ್ತಿಗೆ ಎತ್ತಿದ್ರೆ ಸಾಕಾಗೈತಿ ನನ್ಗೆ. ಫೋನು ಹಂಗಲ್ಲ ಕಣೆ, ಮಾಡಿದ್ಲು, ಕತ್ ನೋವು ಬರುತ್ತಂತ ಹೇಳ್ತಾ ಇದ್ದೀನಿ ನಾನು. ಸೊ ಕೊನೆಗ್ ಶ್ರೀನಿಕಾ ಕ್ರಿಯೇಷನ್ಸ್ ಇವತ್ ನಾವ್ ಅನ್ಕೊಂಡಂಗೆನೆ ತುಂಬಾ ಕ್ರೌಡ್ ಆಯ್ತು. ಬಟ್ ಎಲ್ಲರೂ ಸೇರ್ಕೊಂಡ್ ಮ್ಯಾನೇಜ್ ಮಾಡಿದ್ವಿ. ಹರ್ಷು, ನಿನ್ ಕೌಂಟರ್ ಹೆಂಗಿತ್ತು? ಸೊ ಇವತ್ತಿನ ಮೇಳ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಾಯ್ತು ಮೇಳ. ನಾಳೆಗೆ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಎಷ್ಟಿದೆ ಪುಟ? 5 ಇದೆ. ಸೊ 5-6 ಸೆಟ್ಸ್ ಇದೆ. ಸೊ ಬೆಳಿಗ್ಗೆ ಯಾರನ್ನ ಬಂದ್ರೆ ಅವ್ರಿಗೆ ಸಿಗುತ್ತೆ. ಅದಾದ್ಮೇಲೆ ಬರೋರ್ಗೆ ಡ್ಯೂ ಹಾಕ್ಸ್ಕೊಡಿ. ಹಬ್ಬದ ಒಳಗಡೆ ಖಂಡಿತ ಮಾಡ್ಕೊಡ್ತೀನಿ. ಸೊ ಕೈಕಲ್ ತಗೊಂಡೇ ಹೋಗ್ಬೇಕು ಅಂತ ದೂರದಿಂದ ಬರೋರಿದ್ರೆ ದಯವಿಟ್ಟು ಬೆಳಿಗ್ಗೆ 10 o'clock to 1 o'clock ಒಳಗಡೆ ಪ್ಲಾನ್ ಮಾಡ್ಕೊಳ್ಳಿ. ಇವತ್ತು 9:00ವರೆಗೆ ಜನ ಬಂದಿದ್ರು. ಸೊ ಆದಷ್ಟು 10 o'clock ಹಂಗ್ ಬರಕ್ ಟ್ರೈ ಮಾಡಿ ಪ್ಲೀಸ್, ನಮಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಇಲ್ಲಿಗೆ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಿದೀವಿ. ಇದೇ ತರ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.